Hello everyone, welcome to Maths class 7th standard part 2. Let's continue with the lesson rational numbers. ನೆಕ್ಸ್ಟ್ ಕಾನ್ಸೆಪ್ಟ್ ಮಲ್ಟಿಪ್ಲಿಕೇಶನ್. ಇಲ್ಲಿ ಯಾವುದೇ ರೀತಿಯಾದ LCM ಅನ್ನು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ 2/3 ಇಂಟು 4/6 ಅಂತ ಇದ್ರೆ ಡೈರೆಕ್ಟ್ ನ್ಯೂಮರೇಟರ್ನ ನ್ಯೂಮರೇಟರ್ಗೆ ಡಿನಾಮಿನೇಟರ್ನ ಡಿನಾಮಿನೇಟರ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 4 2s 8 and 6 3s 18. So this is the answer. For example, minus 2/3 into 4/6 ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲಿನೂ ಅಷ್ಟೇ ಡೈರೆಕ್ಟ್ ಆಗಿ ಇದೆ, ಸೇಮ್ ನಂಬರಿಗೆ ಸೈನ್ ಚೇಂಜ್ ಮಾಡಿದ್ದೀನಿ. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಮೈನಸ್ 8, 4 2s 8/6 3s 18. ಸೊ ಸೈನ್ ವೆರಿ ಇಂಪಾರ್ಟೆಂಟ್. ಸೈನ್ ಅನ್ನ ನೋಡಿಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿ ಇಡಬೇಕು. ಕ್ವೆಶ್ಚನ್ ನಂಬರ್ 3, ಫೈಂಡ್ ದ ಪ್ರಾಡಕ್ಟ್. ಫಸ್ಟ್ ಕ್ವೆಶ್ಚನ್ 9/2 ಇಂಟು ಮೈನಸ್ 7/4. ಸೊ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. ನ್ಯೂಮರೇಟರ್ನ ನ್ಯೂಮರೇಟರ್ಗೆ ಡಿನಾಮಿನೇಟರ್ನ ಡಿನಾಮಿನೇಟರ್ಗೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಇರೋದ್ರಿಂದ 9 7s 63/2 4s 8. ಓಕೆ. ಸೆಕೆಂಡ್ ಕ್ವೆಶ್ಚನ್ 3/10 ಇಂಟು ಮೈನಸ್ 9. ಏನು ಇಲ್ಲ ಅಂದರೆ ಕೆಳಗಡೆ 1 ಇದೆ ಅಂತ ಅರ್ಥ. ಸೊ 3 9s ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 3 9s 27/10. ಓಕೆ. ಥರ್ಡ್ ಕ್ವೆಶ್ಚನ್ minus 6/5 into 9/11. So 9 6s ಅಥವಾ 6 9s 54 plus into minus is minus by 11 5s 55. Fourth question 3/7 into minus 2/5. 3 2s 6 plus into minus is minus, 3 2s 6/7 5s 35. Next question 3/11 into 2/5. So 3 2s 6/11 5s 55. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಿ. 3 1s 3 3 1s 3 ಮೈನಸ್ 5 1s 5 5 1s 5. ಸೊ ಮೈನಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ದ ಆನ್ಸರ್ ಈಸ್ 1. ನೆಕ್ಸ್ಟ್ ಕಾನ್ಸೆಪ್ಟ್ ಡಿವಿಷನ್. 2/3 ಡಿವೈಡೆಡ್ ಬೈ 6/4. ಇಲ್ಲೀಗ 2/3 ಡಿವಿಷನ್ ಇರೋದು ಇಂಟು ಆಗುತ್ತೆ. ರೆಸಿಪ್ರೋಕಲ್ ಅಂದ್ರೆ ಕೆಳಗಡೆ ಇರೋದು ಮೇಲ್ ಹೋಗುತ್ತೆ, ಮೇಲಿರೋದು ಕೆಳಗಡೆ ಬರುತ್ತೆ. ಸೊ 4/6 ಆಗುತ್ತೆ. ಓಕೆನಾ. ಇವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ ಆಗಿ 4 2s 8 ಡಿವೈಡೆಡ್ ಬೈ 3 6s 18. ಸೊ ಇವೆರಡು 2 ಇಂದ ಡಿವೈಡ್ ಆಗೋದ್ರಿಂದ 2 4s 8 2 9s 18 ಅಂತ ಕೂಡ ನಾವು ಇಡಬಹುದು. ಓಕೆ. ಫೋರ್ತ್ ಕ್ವೆಶ್ಚನ್ ಫೈಂಡ್ ದ ವ್ಯಾಲ್ಯೂ ಆಫ್. ಫಸ್ಟ್ ಒನ್ minus 4 ಡಿವೈಡೆಡ್ ಬೈ 2/3. ಸೊ minus 4 ಕೆಳಗಡೆ ಏನಿಲ್ಲ ಅಂದರೆ 1 ಉಳಿದಿರುತ್ತೆ. ಸೊ minus 4/1. ಇಲ್ಲಿ ಡಿವೈಡೆಡ್ ಬೈ ಇರೋದು ಇಂಟು ಆಗುತ್ತೆ. 3 ಇರೋದು ಮೇಲೆ ಹೋಗುತ್ತೆ, 2 ಇರೋದು ಕೆಳಗಡೆ ಬರುತ್ತೆ. ಸೊ 3/2. ಇಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡೋಣ. 2 1s 2 2 2s 4. ಸೊ ಆನ್ಸರ್ ಈಸ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 2 3s 6. ಸೊ 6/1 ಅಂದರೆ 6 ಅಂತಾನೆ ಇಡಬಹುದು. ಓಕೆ. ಸೆಕೆಂಡ್ ಕ್ವೆಶ್ಚನ್ minus 3/5 ಡಿವೈಡೆಡ್ ಬೈ 2. ಸೊ minus 3/5 ಹಂಗೆ ಇರುತ್ತೆ. ಇಲ್ಲೂ ಕೂಡ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಇಂಟು 1/2. ಇಲ್ಲಿ ಯಾವುದು ಕೂಡ ಕ್ಯಾನ್ಸಲ್ ಆಗೋಷ್ಟಿಲ್ಲ. ಸೊ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 3 1s 3 ಬೈ 5 2s 10. ಸೊ ಮೈನಸ್ 3/10. ಥರ್ಡ್ ಕ್ವೆಶ್ಚನ್ minus 4/5 ಡಿವೈಡೆಡ್ ಬೈ ಮೈನಸ್ 3. ಇಲ್ಲೂ ಕೂಡ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. minus 4/5 ಹಾಗೆ ಉಳ್ಕೊಳ್ಳುತ್ತೆ ಇಂಟು 1/-3. ಓಕೆ. ಅಥವಾ ಇಲ್ಲಿ ಕೂಡ ಮೈನಸ್ ಅಂತ ಹಾಕ್ಕೊಳ್ಬಹುದು. ಇಲ್ಲಿ ಯಾವುದೂ ಕ್ಯಾನ್ಸಲ್ ಆಗೋ ಥರ ಇಲ್ಲ. ಸೊ ಮೈನಸ್ 4 1s 4 ಬೈ 5 3s 15. ಸೊ ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 4/15 ಇಸ್ ದ ಆನ್ಸರ್. ಫೋರ್ತ್ ಕ್ವೆಶ್ಚನ್ minus 1/8 ಡಿವೈಡೆಡ್ ಬೈ 3/4. ಸೊ ಮೈನಸ್ 1/8 ಹಾಗೆ ಇರುತ್ತೆ ಇಂಟು 4/3 ಫ್ಲಿಪ್ ಆಗುತ್ತೆ. ಇಲ್ಲಿ ಈಗ 4 1s 4 4 2s 8 ಅಂತ ನಾವು ಕ್ಯಾನ್ಸಲ್ ಮಾಡ್ಬೋದು. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 1 1s 1 ಬೈ 2 3s 6. ಮೈನಸ್ 1/6 ಇಸ್ ದ ಆನ್ಸರ್. ಫಿಫ್ತ್ ಕ್ವೆಶ್ಚನ್ minus 2/13 ಡಿವೈಡೆಡ್ ಬೈ 1/7. ಸೊ ಮೈನಸ್ 2/13 ಹಾಗೆ ಉಳ್ಕೊಳ್ಳುತ್ತೆ. ಡಿವೈಡೆಡ್ ಬೈ ಇರೋದು ಇಂಟು, 7 ಇರೋದು ಮೇಲೆ ಹೋಗುತ್ತೆ, 1 ಇರೋದು ಕೆಳಗಡೆ ಬರುತ್ತೆ. ಇಲ್ಲೂ ಕೂಡ ಯಾವುದು ಕ್ಯಾನ್ಸಲ್ ಆಗಲ್ಲ. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 2 7s 14 by 13 1s 13. Okay. Next, sixth question.
minus 7 by 12 divided by minus 2 by 13. So minus 7 by 12 ಹಾಗೆ ಇರುತ್ತೆ ಇಂಟು 13 ಮೇಲ್ಗಡೆ ಹೋಗುತ್ತೆ ಮೈನಸ್ 2 ಕೆಳಗಡೆ ಬರುತ್ತೆ. ಇಲ್ಲೂ ಕೂಡ ಯಾವುದು ಕ್ಯಾನ್ಸಲ್ ಆಗೋ ರೀತಿನಲ್ಲಿಲ್ಲ. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 13 7s are 91 by minus into plus is minus 12 2s are 24. Minus and minus cancel ಆಗುತ್ತೆ 91 by 24 is the answer. Last question 3 by 13 divided by minus 4 by 65. 3 by 13 ಹಾಗೆ ಉಳ್ಕೊಳ್ಳುತ್ತೆ ಡಿವೈಡೆಡ್ ಬೈ ಇರೋದು ಇಂಟು 65 ಮೇಲ್ ಹೋಗುತ್ತೆ ಮೈನಸ್ 4 ಕೆಳಗಡೆ ಬರುತ್ತೆ 13 1s are 13 13 5s are 65. ಇಲ್ಲಿ 3 ಇಂದ 4 ಯಾವುದು ಕ್ಯಾನ್ಸಲ್ ಆಗಲ್ಲ. ಮಲ್ಟಿಪ್ಲಿಕೇಶನ್ ಮಾಡೋಣ 3 5s are 15 ಬೈ ಇಲ್ಲಿ ಮೈನಸ್ 4 ಇದೆ. ಇದನ್ನ ನಾವು ಮೈನಸ್ 15 by 4 ಅಂತ ಕೂಡ ಬರಿಬಹುದು. This is all about exercise 9.2. See you in the next class. For more videos, subscribe to my channel.